ಇನ್ನು ಅಂದ್ಕೊಂಡಂತ ವಾಡಿಕೆ ಮಳೆ ಇನ್ನು ರಾಜ್ಯದಲ್ಲಿ ಆಗ್ತಾ ಇಲ್ಲ. ಬಟ್ ಕೆಲ ಜಿಲ್ಲೆಗಳಂತೂ ಮಳೆ ಬಹಳ ಜೋರಾಗಿ ಆಗ್ತಾ ಇದೆ. ಅಂತ ಜಿಲ್ಲೆಗಳಲ್ಲಿ ಪ್ರಮುಖವಾಗಿ ರಾಯಚೂರು. ವರ್ಷಧಾರೆಗೆ ಬಹಳಷ್ಟು ಅಧ್ವಾನಗಳಾಗಿದೆ, ಅವಾಂತರಗಳಾಗಿದೆ. ಇನ್ನು ಬೆಂಗಳೂರಿನಲ್ಲೂ ಕೂಡ ಅಷ್ಟೇ, ಯಾವುದೇ ಕ್ಷಣದಲ್ಲೂ ಮಳೆ ಬಹಳ ಬೀಳ್ಬೋದು. ಯಾಕಂದ್ರೆ ಮಳೆ ಅರ್ಧ ಗಂಟೆ 1 ಗಂಟೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಬಿದ್ದರೆ ಬೆಂಗಳೂರಿನಲ್ಲಿ ಏನಾಗುತ್ತೆ ಅನ್ನೋದನ್ನ ನಾವು ಗಮನಿಸಿದ್ದೀವಿ. ಇವತ್ತು ಕೂಡ ಅಷ್ಟೇ ಮಧ್ಯಾಹ್ನದಿಂದ ಬಹಳ ಮಳೆ ಆಗ್ತಾ ಇದೆ. ಅದು ಹಾಗೆ ಮುಂದುವರಿಬೋದು 4 ದಿನ. ಹಾಗೆ ಬೀದರ್ನಲ್ಲಿ ಮಳೆ ಕೊರತೆ ಆಗ್ತಾ ಇರೋದು ರೈತರ ನೆಮ್ಮದಿ ಕೆಡಿಸಿದೆ. ಇಲ್ಲಿ ನೋಡಿ, ಮಳೆ ಆರ್ಭಟಕ್ಕೆ ಸೇತುವೆಯೇ ಮುಳುಗಡೆಯಾಗಿದೆ. ಹಳ್ಳ ಮುಕ್ಕಿ ಹರಿದಿದ್ದರಿಂದ ರಾಯಚೂರು ಜಿಲ್ಲೆ ಇಡಪನೂರಿನ ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮೀರಾಪುರ ಯರಗೇರ ಮಾರ್ಗದ ರಸ್ತೆ ಸಂಪರ್ಕವೇ ಬಂದ್ ಆಗಿದೆ. ರಾಯಚೂರಿನ ಐಡಿಎಸ್ಎಂಟಿ ಲೇಔಟ್ನಲ್ಲಿ ರಸ್ತೆಗೆ ನೀರು ನುಗ್ಗಿದೆ. ಹಳೆ ಆಶ್ರಮ ಕಾಲೋನಿಯಲ್ಲಿರುವ ಮನೆಗಳಲ್ಲಿ ನೀರು ಆವರಿಸಿದೆ. ಹಳ್ಳ ತುಂಬಿದ್ರಿಂದ ಅಕ್ಕಪಕ್ಕದ ಜಮೀನುಗಳಿಗೆ ನೀರು ನುಗ್ಗಿದೆ. ಇತ್ತೀಚೆಗೆ ಬಿತ್ತನೆ ಮಾಡಿದ್ದ ಜಮೀನು ಸಂಪೂರ್ಣ ಜಲಾವೃತಗೊಂಡಿದೆ. ಇನ್ನು ಈ ದೃಶ್ಯ ನೋಡಿ, ತಗ್ಗು ಪ್ರದೇಶದಲ್ಲಿರುವ ರಸ್ತೆಯಲ್ಲಿ ನೀರು ನಿಂತಿದೆ. ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಮಹಿಳೆಯೊಬ್ಬರು ಮಳೆ ನೀರು ತುಂಬಿರುವ ರಸ್ತೆ ದಾಟಲು ಹರಸಾಹಸ ಪಡುತ್ತಿದ್ದಾರೆ. ಇದು ರಾಯಚೂರಲ್ಲಿ ಮಳೆ ಸೃಷ್ಟಿಸಿರುವ ಅವಾಂತರಗಳಾದರೆ ಬೆಂಗಳೂರಿನ ಹಲವೆಡೆಯೂ ಮಳೆ ಅಬ್ಬರಿಸಿದೆ. ಶಾಂತಿನಗರ, ವಿಧಾನಸೌಧ, ಶಿವಾಜಿನಗರ, ಕೋರಮಂಗಲ, ರಿಚ್ಮಂಡ್ ಸರ್ಕಲ್, ಕಾರ್ಪೊರೇಷನ್ ಸರ್ಕಲ್, ಫ್ರೇಸರ್ ಟೌನ್, ಲಿಂಗರಾಜಪುರ ಸೇರಿದಂತೆ ಸುತ್ತಮುತ್ತ ಮಳೆ ಸುರಿದಿದ್ದು ವಾಹನ ಸವಾರರು ಹೈರಾಣಾಗಿದ್ದಾರೆ. ಇತ್ತ ಚಿಕ್ಕಬಳ್ಳಾಪುರ ಮಲೆನಾಡಿನಂತಾಗಿದ್ದು ನಿರಂತರವಾಗಿ ಜಡಿ ಮಳೆ ಸುರಿತಾ ಇದೆ. ಜನಜೀವನ ಅಸ್ತವ್ಯಸ್ತವಾಗಿದೆ. ಮಳೆಗೆ ದ್ವಿಚಕ್ರ ವಾಹನ ಸವಾರರು ಪರದಾಡುವಂತಾಗಿದೆ. ಕರಾವಳಿಯಲ್ಲಿ ಮಳೆ ಅಬ್ಬರ ಕಡಿಮೆಯಾಗಿದ್ರೂ ಕಡಲ್ಕೊರೆತ ಭೀತಿ ಎದುರಾಗಿದೆ. ಮಂಗಳೂರಿನ ವೈಕಂಪಾಡಿ, ಮೀನಕಳಿಯ ಭಾಗದಲ್ಲಿ ಆತಂಕ ಮನೆ ಮಾಡಿದ್ದು ಕಡಲ್ಕೊರೆತ ತಡೆಗೆ ಮರಳಿನ ಬ್ಯಾಗ್ಗಳನ್ನು ಅಳವಡಿಸಲಾಗಿದೆ. ನಾನೀಗ ಮಂಗಳೂರಿನ ಮೀನಕಳಿ ಎನ್ನುವಂಥ ಸಮುದ್ರ ತೀರದಲ್ಲಿದ್ದೇನೆ. ನೀವು ಗಮನಿಸ್ಬೋದು, ಇದು ಮಂಗಳೂರು ನಗರ ಹೊರವಲಯದ ಮೀನಕಳಿ ಎನ್ನುವಂಥ ಕಡಲ ತೀರ. ಇಲ್ಲಿ ಗಮನಿಸ್ಬೋದು, ಇಲ್ಲಿ ಒಂದು ಕಡೆ ಸಮುದ್ರ ಇದೆ, ಸಮುದ್ರ ಪಕ್ಕದಲ್ಲೇ ಮೀನುಗಾರರ ಮನೆಗಳು ಇದೆ. ಸೊ ಪ್ರತಿ ಬಾರಿಯೂ ಕೂಡ ಈ ಭಾಗದಲ್ಲಿ ಕಡಲ್ ಕೊರೆತ ಸಮಸ್ಯೆ ಸಾಮಾನ್ಯ ಆಗಿರುವಂಥದ್ದು. ಮುನ್ನೆಚ್ಚರಿಕೆ ಕ್ರಮವಾಗಿ ಅಂದರೆ ಮುಂದಿನ ದಿನಗಳಲ್ಲಿ ಕಡಲ್ ಕೊರೆತ ಆಗಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಇಲ್ಲಿ ಸ್ಯಾಂಡ್ ಬ್ಯಾಗನ್ನು ಇರಿಸುವಂಥ ಕೆಲಸವನ್ನು ಮಾಡಲಾಗ್ತದೆ. ಅಂದರೆ ಈ ಸ್ಯಾಂಡ್ ಬ್ಯಾಗ್ ಭಾಳಷ್ಟು ದೊಡ್ಡದಾದಂಥ ಬೃಹದಾದಂಥ ಸ್ಯಾಂಡ್ ಬ್ಯಾಗ್ಗಳನ್ನು ಕಿಲೋಮೀಟರ್ ಗಟ್ಟಲೆ ಅಂದರೆ ತೀರದುದ್ದಕ್ಕೂ ಕೂಡ ಇರಿಸಲಾಗಿದೆ. ಇತ್ತ ಬೀದರ್ ಜಿಲ್ಲೆಯಲ್ಲಿ ಮಳೆಯ ಕೊರೆತ ಎದುರಾಗಿದ್ದು ರೈತನನ್ನ ಚಿಂತೆಗೆ ದೂಡಿದೆ. ಜೂನ್ 2ನೇ ವಾರ ಕಳೆದರೂ ಮುಂಗಾರು ಮಳೆ ಬರದೇ ಇರುವುದರಿಂದ ಶುಂಠಿ ಬೆಳೆ ನಾಟಿ ಮಾಡಿದ್ದ ರೈತರು ಕಂಗಾಲಾಗಿದ್ದಾರೆ. ಬೆಳೆ ಉಳಿಸಿಕೊಳ್ಳಲು ಸ್ಪ್ರಿಂಕ್ಲರ್ ಮೂಲಕ ಹೊಲಕ್ಕೆ ನೀರುಣಿಸ್ತಾ ಇದ್ದಾರೆ. ಮಳೆ ಪ್ರಮಾಣ ಏನು ಕಡಿಮೆ ಇತ್ತು, ಹೆಂಗದರಿ? ಇಲ್ಲ, ಮಳಿನೇ ಇಲ್ಲ. ಮಳೆ ಇಲ್ಲ, 8 ದಿವಸ ಆಯ್ತು ಮಳಿನೇ ಇಲ್ಲ. ಮಳೆ ಬರೋಯ್ತು, ಮಳೆ ಬಂದಿಲ್ಲ. ನಾವು ಶುಂಠಿ ಬಿತ್ತಿದ್ದೆವು, ಅದಕ್ಕೆ ಏನದ ನೀರು ಹಾರ್ಲತ್ತಿದ್ದೆವು, ಶುಂಠಿ ಕೊಯ್ತು ಅಂತೇಳಿ. ಈಗಂತ ಮಿರಗೆ ಬಂದು 8 ದಿವಸ ಆಯಿತು, ಮಳೆನೇ ಇಲ್ಲ. ಇವತ್ತಿನ ಅಂತೂ ಮಳೆ ಎಷ್ಟೂ ಇಲ್ಲ. ಅದಕ್ಕಾಗಿ ನಾವು ಇದು ಶುಂಠಿ ಬೆಳೆ ಬಚ್ಚಿಸ್ಬೇಕಂತ ಸ್ಪ್ರಿಂಕ್ಲರ್ ಮೂಲಕ ನೀರು ಹಾರ್ಲತ್ತಿದೆ. ಮಳೆ ತಡ ಆಯಿತು ಅಂದ್ರೆ 100% ಬೆಳೆ ಆಗೋದು, 130% ಬೆಳೆ ಆಗಂಗಿಲ್ಲ. ಒಂದ್ ಕಡೆ ಮಳೆ ಬಂದು ಅವಾಂತರಗಳ ಹೊಳಿಗೆ ಹರಿದಿದೆ. ಇನ್ನೊಂದ್ ಕಡೆ ಮಳೆ ಬಾರದೆ ಬೆಳೆ ಕೊಳೆಯುವ ಆತಂಕ ರೈತರಲ್ಲಿ ಕಾಡತೊಡಗಿದೆ. ಇನ್ನೊಂದೆಡೆ ಬೆಳೆ ಬಿತ್ತನೆಗೆ ಗೊಬ್ಬರದ ಸಮಸ್ಯೆ ಎದುರಾಗಿ ಹಲವೆಡೆ ಪ್ರತಿಭಟನೆಗಳ ಕಹಳೆ ಮೊಳಗ್ತಾ ಇದೆ. ಬ್ಯೂರೋ ರಿಪೋರ್ಟ್, TV9.